ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನಮ್ಮ ಚಾಲೆಂಜಲ್ಲಿ ಇದು 9ನೇ ದಿನ ನೋಡಿ. ಇನ್ನೇನು ಒಂದೇ ದಿನ ಇರೋದು. ಸೊ ಅದು ಒಂದಿನ ಮಾಡಿ ಮುಗಿಸ್ಬಿಟ್ರೆ ನಮ್ಮ ಚಾಲೆಂಜ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗುತ್ತೆ. ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ನಿಮ್ಮದೆಲ್ಲ ಈ ಚಾಲೆಂಜ್ನ ಫಾಲೋ ಮಾಡ್ತಾ ಇರೋರು ಎಷ್ಟನೇ ಡೇ ನೀವು ಫಾಲೋ ಮಾಡ್ತಾ ಇದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಹಾಗೆ ನಂದು ಈ ಚಾಲೆಂಜ್ ಕಂಪ್ಲೀಟ್ ಆದಮೇಲೆ ನನಗೆ ಬಂದಿರೋ ಅಂಥ ರಿಸಲ್ಟ್ಸ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಮೇನಾಗಿ ನನ್ನ ಟಾರ್ಗೆಟ್ ಏನು ಅಂತ ನಾನು ನಿಮಗೆ ಮೊದಲೇ ತಿಳಿಸಿದೆ. ಒಂದು ಹಳೆ ಡ್ರೆಸ್ 3 ಇಯರ್ಸ್ ಬ್ಯಾಕಿಂದು ಜಂಪ್ ಸೂಟ್ ಡ್ರೆಸ್ ನಾನು ಹಾಕ್ಕೊಂಡು ಅದರಲ್ಲಿ ನನಗೆ ಯಾವುದೇ ಥರದ ಆಡ್ ಅನಿಸ್ಲಾರ್ದಂಗೆ ಬೆಲ್ಲಿ ಫ್ಯಾಟನ್ನು ಕಾಣಿಸ್ಲಾರ್ದಂಗೆ ಸೊ ಈ ಚಾಲೆಂಜ್ನ ತೊಗೊಂಡಿದ್ದೀನಿ ಅಂತ ಹೇಳಿದ್ದೆ. ಸೊ ಕಂಪ್ಲೀಟ್ ಆದಮೇಲೆ ಹಾಕ್ಕೊಂಡು ನೋಡೋಣಂತೆ ಯಾವ ಥರ ಕಾಣಿಸುತ್ತೆ ಆ ಡ್ರೆಸ್ಸು ಅಂತ. ಆ್ಯಂಡ್ ಬನ್ನಿ ಇವತ್ತು ವೀಡಿಯೋಲಿ ಏನು ಶೇರ್ ಮಾಡ್ತಿದ್ದೀನಿ ಅಂದರೆ ಆ್ಯಕ್ಚುಲಿ ನಾನು ಈ ಚಾಲೆಂಜ್ನ ತೊಗೊಂಡು ಕೆಲವೊಂದು ರೂಲ್ಸ್ನ ನಾನು ಇಟ್ಕೊಂಡಿದ್ದೆ. ಈ ಥರ ಫಾಲೋ ಮಾಡಬೇಕು, ಇದು ಫಾಲೋ ಮಾಡಬೇಕು ಅಂತ. ಯಾಕಂದರೆ ಮೇಯ್ನಾಗಿ ಬೆಲ್ಲಿ ಫ್ಯಾಟ್ನ ಕಡಿಮೆ ಮಾಡ್ಕೋಬೇಕು ಅಂದರೆ ತುಂಬಾ ಕಷ್ಟ. ಯಾಕಂದರೆ ಬಾಡಿಯಲ್ಲಿ ಫ್ಯಾಟ್ ಎಲ್ಲೆಲ್ಲ ಸ್ಟೋರ್ ಆಗಿರುತ್ತಲ್ಲ, ಸೊ ಬೇರೆ ಕಡೆ ಸ್ಟೋರ್ ಆಗಿರೋ ಫ್ಯಾಟ್ನ ನಾವು ಕಡಿಮೆ ಮಾಡ್ಕೋಬೋದು. ಬಟ್ ಬೆಲ್ಲಿ ಏರಿಯಾ ಏನಿರುತ್ತಲ್ಲ ಅದು ಬೇರೆ ಡೆಲಿವರಿ ಆದಮೇಲೆ ಬರೋವಂಥ ಬೆಲ್ಲಿ ಫ್ಯಾಟ್ನ ಕಡಿಮೆ ಮಾಡ್ಕೊಳ್ಳೋದು ಅಷ್ಟು ಈಸಿ ಅಲ್ಲ. ಸೊ ಸ್ವಲ್ಪ ಮಟ್ಟಿಗಾದರೂ ಅದ್ರ ಮೇಲೆ ವರ್ಕೌಟ್ ಮಾಡೋಣ, ಸೊ ಕಡಿಮೆ ಮಾಡ್ಕೋಬೇಕು ಅಂತೇಳ್ಬಿಟ್ಟು 10 ಡೇಸ್ ಚಾಲೆಂಜ್ನ ತಗೊಂಡು ನಿಮಗೆ ಸ್ಯಾಂಪಲ್ ಡಯಟ್ ಪ್ಲ್ಯಾನ್ ಥರ ಸೊ ನಾವು ಈ ಥರನೂ ಮಾಡ್ಕೋಬೋದು ಅಂತ ತೋರಿಸಿದ್ದೀನಿ. ಸೊ ಇನ್ನೇನು ಒಂದೇ ದಿನ ಅಲ್ಲ ಇರೋದು. ಸೊ ಗೆಸ್ ಮಾಡಿ ನೋಡೋಣ ಈ ಚಾಲೆಂಜಿಂದ ನನಗೆ ಯಾವ ಥರ ರಿಸಲ್ಟ್ಸ್ ಬಂದಿರ್ಬೋದು. ಆ್ಯಂಡ್ ಇಂಚ್ ಲಾಸ್ ಆಗಿರ್ಬೋದಾ, ಇಲ್ಲ ಅಂತಂದರೆ ವೆಯ್ಟ್ ಕಡಿಮೆ ಆಗಿದ್ದೀನಾ ಅಂತ. ಸೊ ನಿಮಗೆಲ್ಲ ಏನು ಅನಿಸುತ್ತೆ ಅಂತ ಮರೀದೇನೆ ಕಮೆಂಟ್ ಮಾಡಿ. ಆ್ಯಕ್ಚುಲಿ ಒಂದು 3 ಡೇಸಿಂದ ನನ್ನ ಕಮೆಂಟ್ಸಿಗೆ ರಿಪ್ಲೈ ಮಾಡೋದಕ್ಕೆ ಆಗ್ತಾಯಿಲ್ಲ. ಡೆಫಿನೆಟ್ಲಿ ಇವತ್ತು ನೀವೇನೆಲ್ಲ ಕಮೆಂಟ್ಸ್ ಮಾಡಿದ್ರಲ್ಲ ಎಲ್ಲದಕ್ಕೂ ಆನ್ಸರ್ ಮಾಡ್ತೀನಿ. ಆ್ಯಂಡ್ ಇವತ್ತಿನ ಡೇ ಯಾವ ಥರ ಇತ್ತು, ಏನೆಲ್ಲ ತೊಗೊಂಡಿದ್ದೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಬನ್ನಿ. ಮಾರ್ನಿಂಗ್ ಎದ್ಮೇಲೆ ಅಂದರೆ ನಾನು 11 o'clockಗೆ ವೆಯ್ಟ್ ಲಾಸ್ ಡ್ರಿಂಕ್ನ ತೊಗೊಳ್ಳೋದು. ಅಲ್ಲಿವರೆಗೂ ನಾನು ಏನೂ ತೊಗೊಳ್ಳೋದಿಲ್ಲ, ಅಂದರೆ ನೀರೆಲ್ಲ ಕುಡಿತಾ ಇರ್ತೀನಿ. ಸೊ ಇದು ನನಗೆ ಬೇಬಿ ಇರೋರಿಗೆ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಯಾಕಂದರೆ ಮಕ್ಕಳದೆಲ್ಲ ಮುಗಿಸಿ, ಚಿಕ್ಕ ಮಕ್ಕಳಿದ್ದಾರೆ ಮನೇಲಿ ಅಂತಂದರೆ ಅವ್ರದ್ದೆಲ್ಲ ಮುಗಿಸಿ ಮಾಡೋಷ್ಟರಲ್ಲಿ 10 ಗಂಟೆ ಈ ಟೈಮ್ ಆಗೇ ಬಿಡುತ್ತೆ. ಸೊ ಇನ್ನೂ ಒಂದು 1 ಅವರ್, ಹಾಫ್ ಆನ್ ಅವರ್, 1 ಅವರ್ ಹೆಚ್ಚು ಕಮ್ಮಿ ಈ ಥರ ಮಾಡ್ಕೊತೀನಲ್ಲ, ಹಂಗಾಗಿ ನನಗೆ ಅಷ್ಟೊಂದೇನು ಕಷ್ಟ ಆಗೋಲ್ಲ. ಬಟ್ ಬಿಗಿನರ್ಸಿಗೆ ಅದು ಬೇರೆ, ನಾವು ಇನ್ನೂ ಬೇಬಿ 6 ಮಂತ್ಸ್ ಇದೆ, 10 ಮಂತ್ಸ್ ಇದೆ ಅಂತಂದವರು ಅಂಥವರೆಲ್ಲ 12:16 ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಕಷ್ಟ ಆಗುತ್ತೆ ನಮಗೆ, ಹೊಟ್ಟೆ ಹಶ್ವಾಗುತ್ತೆ. ಫ್ರೀಕ್ವೆಂಟಾಗಿ ಫೀಡಿಂಗ್ ಎಲ್ಲ ಮಾಡ್ತಿರ್ತೀವಲ್ಲ, ತುಂಬಾ ಹೊಟ್ಟೆ ಹಶ್ವಾಗುತ್ತೆ. ಸೊ ಹಾಗಾಗಿ ನೀವೇನು ಮಾಡ್ಬೋದು ಅಂದರೆ 12:12 ಮಾಡ್ಕೊಳ್ಳಿ. ಮಾರ್ನಿಂಗ್ ನೀವು 9 o'clockಯಿಂದ ನೈಟ್ 9ವರೆಗೂ ಈಟಿಂಗ್ ವಿಂಡೋ ಇಟ್ಕೊಂಡು ಅದ್ರ ಮೇಲೆ ಏನೂ ತಿನ್ನೋಕೆ ಹೋಗಬೇಡಿ. ಆ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ನನ್ನ ಹಳೆ ವೀಡಿಯೋಸ್ ಎಲ್ಲ ನೋಡ್ಕೊಂಡು ಬನ್ನಿ. ಸೊ ರೆಗ್ಯುಲರಾಗಿ ಫಾಲೋ ಮಾಡ್ತಾ ಇರೋರಿಗೆ ಸೊ ನಾನು ಯಾವ ಥರ ಮಾಡ್ಕೊಂಡು ಬಂದಿದ್ದೀನಿ, ಬೇಬಿ ನನ್ನ ಡೆಲಿವರಿ ಆದಾಗಿಂದನೂ ಪ್ರೆಗ್ನೆನ್ಸಿಗಿಂತ ಮುಂಚೆ ಯಾವ ಥರ ಡಯಟ್ ಇತ್ತು ನಂದು, ಸೊ ಪ್ರತಿಯೊಂದೂ ಶೇರ್ ಮಾಡ್ತಾನೇ ಬರ್ತಾಯಿದ್ದೀನಿ. ಸೊ ಹಾಗಾಗಿ ಎವ್ರಿ ವೀಡಿಯೋಸಲ್ಲಿ ನಾನು ನಿಮಗೆ ತಿಳಿಸೋದಕ್ಕೆ ಆಗೋದಿಲ್ಲ. ಸೊ ಈಗ ನಾನೇನು 16:8 ಫಾಲೋ ಮಾಡ್ತಾ ಇದ್ದೀನಲ್ಲ, ಇದು ಬಂದುಬಿಟ್ಟು ನಾನೀಗ ಲಡ್ಡುಗೆ 3-4 ಟೈಮ್ಸ್ ಅವನಿಗೆ ಊಟ ಎಲ್ಲ ಮಾಡಿಸ್ತಾ ಇರ್ತೀನಿ. ಸೊ ಆರಾಮಾಗಿ ಊಟ ಎಲ್ಲ ಮಾಡ್ಕೊಂಡಿರ್ತಾನೆ. ಹಾಗಾಗಿ ನಾನು ಬಟ್ ಬ್ರೆಸ್ಟ್ ಫೀಡಿಂಗ್ ಅಂತೂ ಸ್ಟಾಪ್ ಮಾಡಿಲ್ಲ, ಇನ್ನೂ ಅವನಿಗೆ ಫೀಡ್ ಮಾಡಿಸ್ತಾ ಇದ್ದೀನಿ. ಬಟ್ ಕಂಪ್ಲೀಟಾಗಿ ಬ್ರೆಸ್ಟ್ ಫೀಡ್ ಮೇಲೇನೂ ಅವನು ಇಲ್ಲ. ಸೊ ಚೆನ್ನಾಗಿ ಊಟ ಎಲ್ಲ ಮಾಡ್ತಾನಲ್ಲ, ಹಾಗಾಗಿ ನಾನು 16:8 ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾ ಇದ್ದೀನಿ. ನಿಮಗೆ ಕನ್ವೀನಿಯೆಂಟ್ ಆಗೋದನ್ನ ತೊಗೊಂಡು ಮಾಡಿ. ಇದನ್ನ ಮಾಡಿದರೆ ಮಾತ್ರ ವೆಯ್ಟ್ ಲಾಸ್ ಆಗುತ್ತೆ, ಇಲ್ಲಾಂದರೆ ಇಲ್ಲ, ಆ ಥರ ಏನೂ ಇಲ್ಲ. ನಿಮಗೆ ನಿಮ್ಮ ಲೈಫ್ ಸ್ಟೈಲಿಗೆ ತಕ್ಕಂಗೆ ಯಾವುದು ಮ್ಯಾನೇಜ್ ಮಾಡಿಕೊಂಡು ಇಷ್ಟಪಟ್ಟು ಮಾಡ್ತಿರಲ್ಲ, ಸೊ ಆವಾಗ ನೀವು ಮಾಡ್ತಿರೋ ಏನು ವೆಯ್ಟ್ ಲಾಸ್ ಜರ್ನಿ ನಿಮಗೆ ಕಷ್ಟನೂ ಅನ್ಸೋದಿಲ್ಲ. ಆ್ಯಂಡ್ ಅದರಿಂದ ನಿಮಗೆ ಒಳ್ಳೆ ರಿಸಲ್ಟ್ಸು ಬರುತ್ತೆ. ಆ್ಯಂಡ್ ಹೇಳಿದ್ನಲ್ಲ, ಇವತ್ತು ಮಾರ್ನಿಂಗ್ ನಾನು ವೆಯ್ಟ್ ಲಾಸ್ ಡ್ರಿಂಕಿಂದನೇ ಸ್ಟಾರ್ಟ್ ಮಾಡಿಕೊಂಡೆ. ಡೈಲಿ ತೊಗೊಳ್ಳುವಂಥ ವೆಯ್ಟ್ ಲಾಸ್ ಡ್ರಿಂಕೆ ಇವತ್ತು ತೊಗೊಂಡಿದ್ದೀನಿ. ಅರಿಶಿನ, ನಿಮಗೆ ಹಸಿ ಅರಿಶಿನ ಸಿಗಲಿಲ್ಲ ಅಂದರೆ ಅರಿಶಿನದ ಪುಡಿ ಆದರೂ ಯೂಸ್ ಮಾಡಿ. ಹೀಟ್ ಆಗುತ್ತೆ ಬಾಡಿ ಅಂತಲೇ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಜಸ್ಟ್ ಒಂದು ಪಿಂಚಷ್ಟು ಇಷ್ಟು ಸ್ವಲ್ಪ ತೊಗೊಂಡ್ರೆ ಸಾಕು. ಆ್ಯಂಡ್ ಬೇಕಿದ್ದರೆ ಇದರಲ್ಲಿ ಸ್ವಲ್ಪ ಪೆಪ್ಪರ್ ಪೌಡ್ರನ್ನೂ ಯೂಸ್ ಮಾಡ್ಕೋಬೋದು. ಸೊ ಅದನ್ನ ತೊಗೊಂಡು 11 o'clockಗೆ ತೊಗೊಂಡು ಮುಗಿಸ್ಕೊಂಡೆ. ಆ್ಯಂಡ್ 12 ಗಂಟೆಗೆ ನಂದು ಈಟಿಂಗ್ ವಿಂಡೋ ಸ್ಟಾರ್ಟ್ ಆಗೋದು. ಸೊ ನಾನು ತೊಗೊಂಡಿರೋ ಫಸ್ಟ್ ಮೀಲ್ ಬಂದುಬಿಟ್ಟು ಅಂದರೆ ಬ್ರೇಕ್ಫಾಸ್ಟ್ಗೆ ಇವತ್ತು ತುಂಬ ಸಿಂಪಲ್ ಏನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೆ. ಟೈಮೂ ಆಗಿತ್ತು, ಅಡುಗೆನೂ ಮಾಡಬೇಕಾಗಿತ್ತು. ಸೊ ಹಾಗಾಗಿ ನಾನು ಏನು ಮಾಡ್ಕೊಂಡೆ ಅಂದರೆ ಸಿಂಪಲ್ಲಾಗಿ ಈ ಥರ ಒಂದು ಆ್ಯಪಲ್ನ ಕಟ್ ಮಾಡಿಕೊಂಡೆ. ಆ್ಯಂಡ್ ಮನೇಲಿರುವಂಥ ಕೆಲವು ಏನು ಡ್ರೈ ಫ್ರೂಟ್ಸ್, ನಟ್ಸ್ನ
ಆ್ಯಡ್ ಮಾಡಿಕೊಂಡು ಸೊ ಸಿಂಪಲ್ಲಾಗಿ ಆ್ಯಂಡ್ ಒಳ್ಳೆ ಹೆಲ್ದಿ ಬ್ರೇಕ್ಫಾಸ್ಟ್ನ ಮಾಡ್ಕೊಂಡಿದ್ದೀನಿ. ಸೊ ಇದಾದಮೇಲೆ ಅಡುಗೆಗೆ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ಅಡುಗೆ ಬಂದುಬಿಟ್ಟು ಏನು ಗೊತ್ತಾ, ಬೀನ್ಸ್ ಪಲ್ಯ ಮಾಡೋಣ ಅಂದ್ಕೊಂಡೆ. ಬರೀ ಬೀನ್ಸ್ ಪಲ್ಯ ಮಾಡೋದಕ್ಕಿಂತ ಈ ಥರ ಹೆಸರು ಕಾಳನ್ನ ಕುದಿಸ್ಬಿಟ್ಟು ಇದರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಪ್ರೋಟೀನು ಸಿಗುತ್ತೆ, ಜೊತೆಗೆ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ನಾರ್ಮಲ್ ನಾವು ಬೀನ್ಸ್ ಪಲ್ಯ ಮಾಡ್ತೀವಲ್ಲ, ಸೊ ಹಸಿರು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟು ಈರುಳ್ಳಿ ಹಾಕಿ ಟೊಮೆಟೊ ಮತ್ತು ಬೀನ್ಸ್ ಎಲ್ಲ ಹಾಕಿ ಅದೆಲ್ಲ ಆಯಿತು ಅಂದಾಗ ಇನ್ನೂ ಒಂದು 2-3 ನಿಮಿಷ ಇಳಿಸ್ತೀವಿ ಅಂದಾಗ ನಾವು ಮೊದಲೇ ಕುದಿಸಿಟ್ಕೊಂಡಿರೋಂಥ ಹೆಸರು ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಹೆಸರು ಕಾಳನ್ನ ಕುಕ್ಕರಲ್ಲಿ ಕುದಿಸ್ಕೊಂಡ್ರೆ ಎವ್ರಿ ಟೈಮ್ ಮೆತ್ತಗಾಗ್ಬಿಡ್ತಿತ್ತು ಒಂದೇ ವಿಷಲ್ಗೆ. ಸೊ ಹಾಗಾಗಿ ಈ ಸಲ ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ ಪಾತ್ರೆಯಲ್ಲೇ ಸ್ವಲ್ಪ ಕುದಿಸ್ಕೊಂಡಿದ್ದೀನಿ. ಬೇಳೆ ಯಾವ ಥರ ಕುದಿಸ್ಕೊತೀವಲ್ಲ ಅದೇ ಥರ ಹೆಸರು ಕಾಳನ್ನ ಕುದಿಸ್ಕೊಂಬಿಟ್ಟು ಸ್ವಲ್ಪ ಉದುರು ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಹಸಿ ಕೊಬ್ಬರಿ ತುರಿ ಇದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಣ ಕೊಬ್ಬರಿ ತುರಿನೂ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮ್ಯಾಗಿ ಮಸಾಲ ಎಲ್ಲ ಪಲ್ಯಗೂ ನಾನು ಮ್ಯಾಗಿ ಮಸಾಲ ಹಾಕ್ತಿರ್ತೀನಿ ಫ್ಲೇವರ್ಗೋಸ್ಕರ. ಆ್ಯಂಡ್ ಇಲ್ಲಿ ನೋಡಿ ಆ ಪಲ್ಯ ರೆಡಿ ಆಯಿತು ನಂದು. ಆ್ಯಂಡ್ ಆರಾಧ್ಯ ಸ್ವಲ್ಪ ನನಗೆ ಕ್ಯಾರೆಟು ಸೌತೆಕಾಯಿ ಎಲ್ಲ ಕಟ್ ಮಾಡಿಕೊಡ್ತಾ ಇದ್ದಾಳೆ. ಆ್ಯಂಡ್ ರೊಟ್ಟಿನೂ ಅವಳು ಮಾಡ್ತಿರ್ತಾಳೆ, ತೋರಿಸ್ತೀನಿ ಅವಳು ಮಾಡಿರೋಂಥ ರೊಟ್ಟಿನ. ಚಿಕ್ಕ ರೊಟ್ಟಿ ಮಾಡಿದ್ದಾಳೆ. ಸೊ ಇವತ್ತಿನ ಮಧ್ಯಾಹ್ನ ಲಂಚ್ಗೆ ನಾನೇನು ತೊಗೊಂಡಿದ್ದು ಅಂದರೆ ಒಂದು ಜೋಳದ ರೊಟ್ಟಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಮಗೆ ಫೈಬರು ಬಂತು ಬೀನ್ಸ್ ಪಲ್ಯಲ್ಲಿ, ಅದ್ರ ಜೊತೆಗೆ ಹೆಸರು ಕಾಳು ಹಾಕಿರೋದ್ರಿಂದ ಪ್ರೋಟೀನು ಬಂತಲ್ಲ. ಸೊ ಪ್ರೋಟೀನ್ ಹಾಗೂ ಫೈಬರ್ ರಿಚ್ ಆಗಿರೋಂಥ ಪಲ್ಯ ತೊಗೊಂಡಿದ್ದೀನಿ. ಆ್ಯಂಡ್ ಸ್ವಲ್ಪ ಸಲಾಡು. ಸೊ ಇದಿಷ್ಟು ಮಧ್ಯಾಹ್ನ ಊಟ ಕಂಪ್ಲೀಟ್ ಮಾಡಿದ್ದೀನಿ. ಆ್ಯಂಡ್ ನಾನು ಊಟ ಮಾಡಿದ ಟೈಮಿಂಗ್ ಬಂದುಬಿಟ್ಟು 2 ಗಂಟೆ ಆಗಿತ್ತು. ಸೊ ಈ ಟೈಮಲ್ಲಿ ನಾನು ಊಟ ಮುಗಿಸ್ಕೊಂಡಿದ್ದೀನಿ. ಆ್ಯಂಡ್ ಎಷ್ಟೊಂದು ಜನ ವರ್ಕೌಟ್ಸ್ ಮಾಡೋದಕ್ಕೆ ಯಾವ ಟೈಮ್ ಬೆಸ್ಟ್ ಅಂತ ಕೇಳ್ತಿದ್ರಲ್ಲ. ಸೊ ವರ್ಕೌಟ್ಸ್ ಆದಷ್ಟು ನೀವು ಮಾರ್ನಿಂಗ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಮಾರ್ನಿಂಗ್ ನಾವು ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಮೈಂಡು ತುಂಬ ಫ್ರೆಶ್ ಇರುತ್ತೆ, ಲೈಕ್ ಥ್ರೂ ಔಟ್ ದ ಡೇ. ಆ್ಯಂಡ್ ನಾವು ತುಂಬ ಆ್ಯಕ್ಟಿವ್ ಆಗಿರ್ತೀವಿ. ಸೊ ಮಾರ್ನಿಂಗು ಯಾರಿಗೆಲ್ಲ ಬ್ಯುಸಿ ಲೈಫ್ ಇರುತ್ತೆ, ಸೊ ನನಗೆ ಸ್ಪೆಷಲಿ ಮಾಡೋದಕ್ಕೆ ಮಾರ್ನಿಂಗ್ ಕಷ್ಟ ಆಗ್ತಿರುತ್ತೆ. ಲಡ್ಡು ಎಲ್ಲ ಎದ್ಬಿಡ್ತಾನೆ. ಸೊ ಅಂಥ ಟೈಮಲ್ಲಿ ಆ ಟೈಮಲ್ಲಿ ನನಗೆ ಎಕ್ಸಸೈಸ್ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಈವ್ನಿಂಗ್ ಮಾಡ್ಕೊಳ್ತೀನಿ. ಸೊ ಅದನ್ನು ಈವ್ನಿಂಗ್ ಮಾಡ್ಕೊಳ್ಳೋ ಹಾಗಿದ್ರೆ ನೀವು ಮಧ್ಯಾಹ್ನ ಊಟನ ಬೇಗ ಮುಗಿಸ್ಕೊಂಡಿರಬೇಕು. ಸೊ ಮಿನಿಮಮ್ 3 to 4 ಅವರ್ಸ್ ಗ್ಯಾಪ್ ಇದ್ದರೆ ನೀವು ಈವ್ನಿಂಗ್ ಟೈಮಲ್ಲಿ ವರ್ಕೌಟ್ಸ್ ಮಾಡ್ಕೋಬೋದು. ಬಟ್ ಬೆಸ್ಟ್ ಟೈಮ್ ಅಂದರೆ ಮಾರ್ನಿಂಗೇ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ಈವ್ನಿಂಗ್ ಆದರೂ ಮಾಡ್ಕೊಳ್ಬೋದು, ಪ್ರಾಬ್ಲಮ್ ಏನೂ ಇಲ್ಲ. ಸೊ ನೆಕ್ಸ್ಟ್ ನಾನಿವತ್ತು ಬೆಲ್ಲಿ ಫ್ಯಾಟ್ ವರ್ಕೌಟ್ಸ್ 10 ಮಿನಿಟ್ಸ್ ಬೆಲ್ಲಿ ಫ್ಯಾಟ್ ವರ್ಕೌಟ್ಸು, ಅದ್ರ ಜೊತೆಗೆ ಇನ್ನೂ 10 ಮಿನಿಟ್ಸು ಓವರಾಲ್ ಫುಲ್ ಬಾಡಿ ವೆಯ್ಟ್ ಲಾಸ್ ವರ್ಕೌಟ್ಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಿಮಗೆ ವರ್ಕೌಟ್ ವೀಡಿಯೋಸ್ ಬೇಕು ಅಂದರೆ ನಾನು 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ವೀಡಿಯೋಸ್ ನೋಡಿ. ಅದರಲ್ಲಿ ಪ್ರತಿದಿನವೂ ನಾನು ಮಾಡುವಂಥ ವೆಯ್ಟ್ ಲಾಸ್ ವೀಡಿಯೋಸ್ನ ಶೇರ್ ಮಾಡ್ಕೊಂಡಿದ್ದೀನಿ. 21 ಮಿನಿಟ್ಸ್ ಇರುತ್ತೆ. ಸೊ ಅದರಲ್ಲಿ ನೀವು 10 ಮಿನಿಟ್ಸ್ ನೀವು ವರ್ಕೌಟ್ಸ್ ಮಾಡ್ಬೋದು. ಇನ್ನೂ 10 ಮಿನಿಟ್ಸಿಂದು ವೀಡಿಯೋ ನಾನು ಆಲ್ರೆಡಿ ನಿಮಗೆ ಈ ಚಾಲೆಂಜ್ ಸ್ಟಾರ್ಟ್ ಆಗೋದಕ್ಕೂ ಮುಂಚೆನೇ ಶೇರ್ ಮಾಡಿದೆ. ಸೊ ಅದನ್ನು ನೋಡಿಬಿಟ್ಟು ಫಾಲೋ ಮಾಡಿ. ಆ್ಯಂಡ್ ನೀವು ಈ ಮೇನಾಗಿ ಬೆಲ್ಲಿ ಫ್ಯಾಟ್ ವರ್ಕೌಟ್ಸ್ನ ಮಾಡ್ತಾಯಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಸ್ಟಾರ್ಟಿಂಗಲ್ಲಿ ಎಷ್ಟು ಪೇನ್ ಆಗ್ತಿತ್ತು ಅಂತ. ಸೊ ಫಸ್ಟ್ ಡೇ ಏನೂ ಅನ್ಸೋದಿಲ್ಲ, ಬಟ್ ಸೆಕೆಂಡ್ ಡೇ, ಥರ್ಡ್ ಡೇ, ಫೋರ್ತ್ ಡೇಗೆ ದೇವರು ಕಾಣಿಸ್ತಾರೆ ಅಂತ ಹೇಳ್ಬೋದು. ಅಷ್ಟು ಮಸಲ್ ಕ್ರ್ಯಾಂಪ್ಸ್ ಆಗ್ತಿರುತ್ತೆ, ನಮಗೆ ಸ್ಟ್ರೆಚ್ ಮಾಡೋದಕ್ಕೂ ಆಗ್ತಾ ಇರಲ್ಲ. ಸೊ ಯಾಕೆ ಅಂದರೆ ಬೆಲ್ಲಿ ಏರಿಯಾ ಹತ್ರ ಇರೋವಂಥ ಮಸಲ್ಸ್ ಇರುತ್ತಲ್ಲ ಅದೆಲ್ಲ ನಮಗೆ ಶ್ರಿಂಕ್ ಆಗ್ತಾಯಿದೆ, ಫ್ಯಾಟ್ ಎಲ್ಲ ಬರ್ನ್ ಆಗ್ತಾ ಇದೆ ಅಂತ ಅರ್ಥ. ಸೊ ನಮಗೆ ಒಂದು 4 ಡೇಸ್ ಆ ಥರ ಅನಿಸೋದು. ನಮಗೆ ಪೇನ್ ಆಗ್ತಿದೆ ಅಂತ ನೀವು ವರ್ಕೌಟ್ಸ್ ಮಾಡೋದು ಮಾತ್ರ ಬಿಡಕ್ಕೆ ಹೋಗಬೇಡಿ. ಸೊ ಕಂಟಿನ್ಯೂಸ್ ಆಗಿ ವರ್ಕೌಟ್ಸ್ ಮಾಡ್ತಾನೇ ಇರಿ. 4 ಡೇಸ್ ಆದಮೇಲೆ ನಿಮಗೆ ಪೇನ್ ಅಂತ ಅನಿಸೋದೇ ಇಲ್ಲ. ಸೊ ನನಗೂ ಸೇಮ್ ಅದೇ ಥರ ಅನಿಸಿರೋದು. ಸೊ 4 ಡೇಸ್ ಆದಮೇಲೆ ಏನೂ ಪೇನ್ ಬರೋದಿಲ್ಲ. ವರ್ಕೌಟ್ಸ್ನ ಕಂಟಿನ್ಯೂ ಮಾಡಿ.
ಸೊ ವರ್ಕೌಟ್ಸ್ ಎಲ್ಲ ಮಾಡಿ ಮುಗಿಸಾದ್ಮೇಲೆ ಫ್ರೆಶ್ನಪ್ ಆಗಿ ನಾನು ನೆಕ್ಸ್ಟು ಈವ್ನಿಂಗ್ ತೊಗೊಳ್ಳೋ ಅಂಥ ವೆಯ್ಟ್ ಲಾಸ್ ಡ್ರಿಂಕ್ನ ತೊಗೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ಮಕ್ಕಾನೂ ತೊಗೊಂಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಡ್ರೈ ರೋಸ್ಟ್ ಮಾಡ್ಕೊಂಡಿರೋಂಥ ಮಕ್ಕಾನ, ಅದ್ರ ಮೇಲೆ ಸ್ವಲ್ಪ ಉಪ್ಪು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು 4 ಗೋಡಂಬಿನೂ ಆ್ಯಡ್ ಮಾಡಿಕೊಂಡು ತೊಗೊಂಡಿದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸಿಗೆ. ಆ್ಯಂಡ್ ಸ್ವಲ್ಪ ಇವತ್ತು ಹೊರಗಡೆ ಹೋಗೋದಿತ್ತು, ಸೊ ಹಾಗಾಗಿ ನಾನೇನು ಮಾಡಿದೆ ಅಂದರೆ ಲೈಕ್ ಹೋಗೋದಕ್ಕೂ ಮುಂಚೆನೇ ಈವ್ನಿಂಗ್ ಟೈಮಲ್ಲೇ ನಾನು ಸೂಪ್ಗೆಲ್ಲ ರೆಡಿ ಮಾಡಿಕೊಂಡು, ಅಂದರೆ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಪ್ರೆಷರ್ ಕುಕ್ಕರಲ್ಲೇ ಹಾಕಿಬಿಟ್ಟು ಹೋಗಿದ್ದೆ. ಸೊ ಬಂದ ತಕ್ಷಣವೇ ನಾವು ತಣ್ಣಗಾಗಿರುತ್ತಲ್ಲ, ಸೊ ಅದನ್ನ ಸೂಪ್ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಸೊ ನಾನು ನಿಮಗೆ ತಿಳಿಸಿದ್ದೆ, ಬೆಲ್ಲಿ ಫ್ಯಾಟ್ಗೆ ನಾವು ಆದಷ್ಟು ನೈಟ್ ಟೈಮಲ್ಲಿ ಸೂಪ್ನ ತೊಗೊಳ್ಳೋದ್ರಿಂದ ತುಂಬ ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಅಷ್ಟೇ ಎಷ್ಟು ಆಗುತ್ತೋ ಅಷ್ಟು ನಾನು ಸೂಪ್ಗಳನ್ನ ತೊಗೊಳ್ತಾ ಇದ್ದೀನಿ. ಬಟ್ ಕೆಲವೊಂದು ಸಲ ಮಿಸ್ ಆಗಿದೆ ಡಿನ್ನರ್ಗೆ ಸೂಪ್ನ ತೊಗೊಳ್ಳೋದು. ಒಂದು 10 ಡೇಸಲ್ಲಿ ಆಲ್ಮೋಸ್ಟ್ ಒಂದು 6 ಡೇಸ್ ಸೂಪ್ನ ತೊಗೊಂಡಿದ್ದೀನಿ ಅಂತ ಅನಿಸುತ್ತೆ. ಸೊ ನೀವೇ ಗೆಸ್ ಮಾಡಿ ಎಷ್ಟು ದಿನ ತೊಗೊಂಡಿರ್ಬೋದು ನಾನು ಅಂತ ಹೇಳ್ಬಿಟ್ಟು. 6-7 ಡೇಸ್ ತೊಗೊಂಡಿದ್ದೀನಿ ಅಂತ ಅನಿಸುತ್ತೆ. ಆ್ಯಂಡ್ ಎಲ್ಲ ಸೂಪ್ ರೆಸಿಪೀಸು ಒಂದೇ ವೀಡಿಯೋಲಿ ತೋರಿಸಿ ನಮಗೆ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೀರಾ. ಸೊ ಖಂಡಿತ ನಾನು ಚಾಲೆಂಜ್ ಮುಗಿದ್ಮೇಲೆ ನಿಮಗೆ ಶೇರ್ ಮಾಡ್ತೀನಿ. ಆ್ಯಂಡ್ ಸಾಕಷ್ಟು ಸೂಪ್ಗಳ ರೆಸಿಪೀಸ್ನ ತೋರಿಸಿದ್ದೀನಿ ಹಳೆ ವ್ಲಾಗ್ಸಲ್ಲಿ. ಸೊ ನಿಮಗೆ ಯಾವಾಗಾದರೂ ಫ್ರೀ ಟೈಮ್ ಸಿಕ್ಕಾಗ ಒಂದ್ಸರಿ ಚೆಕ್ ಮಾಡಿ. ತುಂಬ ಒಳ್ಳೆ ಏನು ರೆಸಿಪೀಸ್ ಅವು, ಸೂಪ್ ರೆಸಿಪೀಸು. ಆ್ಯಂಡ್ ಇಲ್ಲಿ ನಾನೇನು ತೋರಿಸ್ತಾ ಇದ್ದೀನಲ್ಲ, ಇವೆಲ್ಲ ರೆಗ್ಯುಲರಾಗಿ ನಾವು ಏನು ಆಯಿಲ್ ಇಲ್ದಂಗೆ ಆ್ಯಂಡ್ ಸಿಂಪಲಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪೀಸು. ಸೊ ನಮ್ಮ ರೂಲ್ ನೆನಪಿದೆ ಅಲ್ಲ, ಬ್ರೇಕ್ಫಾಸ್ಟ್ ಮತ್ತು ಡಿನ್ನರ್ಗೆ ಆಯಿಲ್ ಯೂಸ್ ಮಾಡಬಾರ್ದು. ಆಯಿಲ್ ಮತ್ತು ಗೀ ಏನೂ ಯೂಸ್ ಮಾಡೋ ಹಾಗಿಲ್ಲ, ಬಟ್ ಸಾಲ್ಟು ಆ ಥರದನ್ನೆಲ್ಲ ಯೂಸ್ ಮಾಡ್ಬೋದು. ನಾನು ಇವತ್ತು ಸಿಂಪಲ್ ಆಗಿರೋಂಥ ಒಂದು ಮಿಕ್ಸ್ಡ್ ವೆಜಿಟೇಬಲ್ ಸೂಪ್ನ ಮಾಡ್ಕೊಂಡಿದ್ದೀನಿ. ಸೊ ಒಂದು ಪ್ರೆಷರ್ ಕುಕ್ಕರ್ಗೆ ಸ್ವಲ್ಪ ಕಟ್ ಮಾಡ್ಕೊಂಡಿರೋಂಥ ಏನು ಬೀನ್ಸು, ಕ್ಯಾರೆಟು, ಹಾಗೆ ಕಾಲಿಫ್ಲವರು ಮತ್ತು ಸ್ವಲ್ಪ ಬಟಾಣಿ ಇವನ್ನೆಲ್ಲ ಹಾಕ್ಕೊಂಡು ಒಂದು ಪ್ರೆಷರ್ ಕುಕ್ಕರಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು 2 ವಿಷಲ್ ಬರೋವರೆಗೂ ಕುದಿಸ್ಕೊಂಡಿದ್ದೀನಿ. ಸೊ ಇದನ್ನು ಹೇಳಿದ್ನಲ್ಲ, ಇದನ್ನು ರೆಡಿ ಮಾಡಿಟ್ಕೊಂಡು ನಾನು ಆಮೇಲೆ ಹೊರಗಡೆ ಹೋಗಿದ್ವಿ. ಸೊ ಹೊರಗಡೆದೆಲ್ಲ ಕೆಲಸ ಮುಗಿಸ್ಕೊಂಡು ಬಂದಾದಮೇಲೆ ಸೂಪ್ನ ಲೈಕ್ ಇನ್ನೂ ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡು ತೊಗೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಈ ಥರ ಮಾಡ್ಕೊಂಡಿದ್ವಿ. ಆ್ಯಂಡ್ ಈ ಥರ ರೆಗ್ಯುಲರಾಗಿ ನೀವು ವ್ಲಾಗ್ಸ್ನೆಲ್ಲ ನೋಡಬೇಕು ಅಂತಂದರೆ ನಮ್ಮ ಹೊಸ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಅಶ್ವಿನಿ ಗೀತಾಂಜಲಿ ವ್ಲಾಗ್ಸ್ ಅಂತ ಇದೆ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಅಲ್ಲಿ ರೆಗ್ಯುಲರಾಗಿ ಡೈಲಿ ನಾನು ಮಿನಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಿರ್ತೀನಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ID ಬಂದುಬಿಟ್ಟು ಅಶ್ವಿನಿ ಗೀತಾಂಜಲಿ ಅಂತಲೇ ಇದೆ. ಸೊ ಅದನ್ನು ಫಾಲೋ ಮಾಡಿ, ನಿಮಗೆ ಡೈಲಿ ಅಪ್ಡೇಟ್ಸ್ ಹಾಕ್ತಾ ಇರ್ತೀನಿ. ಆ್ಯಂಡ್ ಲೈಕ್ ಸ್ಟೋರೀಸ್ ಆಗಿರ್ಬೋದು, ಸೊ ಇಂಟ್ರೆಸ್ಟಿಂಗ್ ಲೈಕ್ ಅಪ್ಡೇಟ್ಸ್ ಇರುತ್ತೆ. ಸೊ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ನೋಡಿ, ನಾನು ಹೊರಗಡೆದೆಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಾದಮೇಲೆ ನೆಕ್ಸ್ಟು ಸೂಪ್ನ ಎಲ್ಲ ರೆಡಿ ಮಾಡಿಟ್ಟಿದ್ನಲ್ಲ, ಅದನ್ನು ಈಗ ಒಂದು ಕಟ್ನೆಲ್ಲ ಅದನ್ನು ಸಪ್ರೇಟ್ ಮಾಡಿ ಒಂದು ಪ್ಯಾನಲ್ಲಿ ಹಾಕಿ ಅದಕ್ಕೆ 1 ಸ್ಪೂನಷ್ಟು ನಾನು ಸಜ್ಜೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಸಜ್ಜೆ ಹಿಟ್ಟು ಬದಲು ಜೋಳದ ಹಿಟ್ಟಾದರೂ ಮಿಕ್ಸ್ ಮಾಡ್ಕೋಬೋದು, ರಾಗಿ ಹಿಟ್ಟಾದರೂ ಮಿಕ್ಸ್ ಮಾಡ್ಕೋಬೋದು, ಅಥವಾ ಏನಂತ ಹೇಳ್ತೀವಿ ಓಟ್ಸ್ ಪೌಡರ್ ಆದರೂ ಮಿಕ್ಸ್ ಮಾಡ್ಕೋಬೋದು. ಇಲ್ಲ ಡೈರೆಕ್ಟ್ ನಾವು ಈ ವೆಜಿಟೇಬಲ್ ಕುದಿಸಿರೋ ಅಂಥ ವೆಜಿಟೇಬಲ್ಸ್ನ ಜಸ್ಟ್ ಮ್ಯಾಶ್ ಮಾಡಿಕೊಂಡು ಹಾಗೆ ತೊಗೊಳ್ತೀವಿ ಅಂದ್ರೂ ತೊಗೊಳ್ಬೋದು, ಪ್ರಾಬ್ಲಮ್ ಏನೂ ಇಲ್ಲ. ಜಸ್ಟ್ ಇಲ್ಲಿ ಸ್ವಲ್ಪ ಕನ್ಸಿಸ್ಟೆನ್ಸಿ ತಿಕ್ಕಾಗಿ ಬರುತ್ತೆ ಆ್ಯಂಡ್ ಟೇಸ್ಟಿಗೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು 1 ಟೇಬಲ್ ಸ್ಪೂನಷ್ಟು ಸಜ್ಜೆ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಗಂಜಿ ಥರ ಮಿಕ್ಸ್ ಮಾಡಿಕೊಂಡು, ಉಪ್ಪೆಲ್ಲ ಮೊದಲೇ ಹಾಕಿರ್ತೀವಲ್ಲ, ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಳ್ಳಿ. ನಿಮ್ಗೆ ಏನಾದರೂ ಬೇಕಂದರೆ ಪೆಪ್ಪರ್ ಪೌಡರು, ನಾನು ಇಲ್ಲಿ ಸ್ವಲ್ಪ ಆರ್ಗ್ಯಾನೋ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಗಂಜಿ ಎಲ್ಲ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಒಂದು 2-3 ನಿಮಿಷ ಕುದಿಸ್ಕೊಂಡು ಅದರಲ್ಲಿ ನಾವು ಮೊದಲೇ ಕುದಿಸಿರೋಂಥ ವೆಜಿಟೇಬಲ್ಸ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಬಿಸಿ ಬಿಸಿಯಾಗಿ ಈ ಸೂಪ್ನ ನಾವು ತೊಗೋಬೋದು. ಇದರಲ್ಲಿ ಬೇಕಿದ್ದರೂ ಇನ್ನು ಸ್ವಲ್ಪ ಪನ್ನೀರ್ ಕ್ಯೂಬ್ಸ್ನೂ ಆ್ಯಡ್ ಮಾಡ್ಕೋಬೋದು. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮರೀದೇನೆ ನೀವು ನನ್ನ ವೆಯ್ಟ್ ಎಷ್ಟು ಕಡಿಮೆ ಆಗಿರ್ಬೋದು ಆ್ಯಂಡ್ ಏನು ರಿಸಲ್ಟ್ಸ್ ಬಂದಿರ್ಬೋದು ಅನ್ನೋದನ್ನ ಕಮೆಂಟ್ ಮಾಡಿ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.